ಹಾಯ್ ಫ್ರೆಂಡ್ಸ್, ಇವತ್ತು KSOUನ ಫಸ್ಟ್ ಇಯರ್ BA ಕನ್ನಡದಲ್ಲಿ ಬರುವಂತಹ ಕಣಿವೆಯ ಮುದುಕ ಇದನ್ನು ಬರೆದಿರುವಂಥವರು ಪೂತಿನ ನರಸಿಂಹಾಚಾರ್ಯರವರು. ನಾವು ಯಾವುದೇ ಒಂದು ಲೆಸನ್ನ ನಾವು ಕವಿತೆಯನ್ನು ನೋಡೋದಕ್ಕಿಂತ ಮುಂಚೆ, ಕೇಳೋದಕ್ಕಿಂತ ಮುಂಚೆ ಫಸ್ಟು ನಾವು ಕವಿಯ ಪರಿಚಯನ ನಾವು ಮಾಡಿಕೊಂಡು ನಂತರ ನಾವು ಪಾಠದ ಸಾರಾಂಶವನ್ನು ನೋಡೋಣ. ಫಸ್ಟ್ ಕಣಿವೆಯ ಮುದುಕ ಇದನ್ನು ಬರೆದಿರುವಂಥವರು ಪೂತಿನ ನರಸಿಂಹಾಚಾರ್ಯವರು. ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್ ಅವರು ಮತ್ತು ಇವರು ಕನ್ನಡ ನವೋದಯ ಕಾಲದ ರತ್ನಾಂತರ ಕವಿಗಳಲ್ಲಿ ಒಬ್ಬರು. ನವೋದಯ ಸಾಹಿತ್ಯದಲ್ಲಿ ಎಲ್ಲ ಪ್ರಕಾರದಲ್ಲೂ ಕೃಷಿ ಮಾಡಿ ಇವರು ಇಂದಿಗೂ ನೆನಪಿಸಿಕೊಳ್ಳುವಂತಹ ಕಾವ್ಯ ಬರೆದಿದ್ದಾರೆ. ಈ ಪ್ರಸ್ತುತ ಕಣಿವೆಯ ಮುದುಕ ಪದ್ಯವನ್ನು ಅವರ ಹಣತೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಸೊ ನಾವು ಸಂದರ್ಭದಲ್ಲಿ ಆ್ಯಕ್ಚುಲಿ ಈ ಒಂದು ಲೆಸನಿಂದ ನಿಮಗೆ ಸಂದರ್ಭವನ್ನು ಕೇಳುವಂಥದ್ದು ಮತ್ತು ನಾಲ್ಕು ಮಾರ್ಕ್ಸ್ಗೆ ಭಾವಾರ್ಥವನ್ನು ಕೇಳ್ತಾರೆ. ಸಮ್ಟೈಮ್ಸ್ 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ಕೇಳುವಂಥದ್ದು. ನೀವು ಕರೆಕ್ಟಾಗಿ ನೀವು ತುಂಬ ಅಂದರೆ ಲೆಸನ್ನು ಮತ್ತು ಲೆಸನ್ಗಿಂತ ಮತ್ತು ನೀವು ಕವಿ ಪರಿಚಯ ಅಂದರೆ ಕವಿಯನ್ನು ನಾವು ಹೆಸರನ್ನು ಜ್ಞಾಪನ ಇಟ್ಕೋಬೇಕಂದ್ರೆ ಏನು ಮಾಡ್ತಾರೆ ಅಂದರೆ ಸಮ್ಟೈಮ್ಸ್ ಇವಾಗ ನಿಮಗೆ ಬರೀ ಪೂತಿ ನರಸಿಂಹಾಚಾರಿ ಅಂತ ಕೊಟ್ಬಿಡ್ತಾರೆ. ನೀವು ಅವಾಗ ಬರೀ ಅಷ್ಟೇ ನಿಮಗೆ ಕೊಟ್ಟಾಗ ನೀವು ಇದು ಯಾವೊಂದು ಕವಿತೆಯಿಂದ ಇದನ್ನು ಕೇಳ್ತಿದ್ದಾರೆ ಅನ್ನೋದು ನೀವು ಅರ್ಥ ಮಾಡಿಕೊಂಡು ಬರೆಯುವಂಥದ್ದು. ಸೊ ಅಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ಇದು ಅರ್ಥ ಮಾಡ್ಕೊಳ್ಳಿ. ಮತ್ತು ಸಂದರ್ಭದಲ್ಲಿ ನಿಮಗೆ ಆಯ್ಕೆಯಲ್ಲಿ ನೀವು ಕೇಳಿದಾಗ ಕಣಿವೆ ಮುದುಕ ಕವಿತೆಯನ್ನು ಹಣತೆ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಅಂತ ನೀವು ಬರಿಬೇಕಾಗುತ್ತೆ. ಸೊ ಕವನದ ವಸ್ತು ಒಂದು ಕವಿತೆಯ ವಸ್ತು ಏನು ಅಂತಂದರೆ, ದಾರಿ ಹೋಗನು ಮುದುಕನನ್ನು ಕಣಿವೆಯ ಮಾರ್ಗದಲ್ಲಿ ಸಂಧಿಸಿ ಅವನ ವಿಷಯವನ್ನು ಕರುಣೆಯನ್ನು ತೋರುತ್ತಾನೆ. ಕಠೋರನಾಗಿದ್ದ ಮುದುಕನು ಮೃದು ಹೃದಯ ಪರಿವರ್ತಿಸುವ ಕಥೆಯನ್ನು ಕವಿತೆ ಇಲ್ಲಿ ವರ್ಣಿಸುತ್ತದೆ. ಅಂದರೆ ಇಲ್ಲಿ ಕವಿ ಮತ್ತು ಮುದುಕ, ಪಯಣಿಗ ಮತ್ತು ಮುದುಕನ ನಡುವೆ ನಡೆಯುವ ಒಂದು ಕಾನ್ವರ್ಜೇಷನ್, ಒಂದು ಮಾತುಕತೆಯ ಮತ್ತು ಒಂದು ಸಂದರ್ಭವನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಪಯಣ ಬೆಳೆಸಿತು ಸಂಜೆ ಬಾನು ಬಯವ ಬೀರುತ್ತ ಮಿಂಚಿ ಮೊಳಗಿ ಬಯಲು ದಿಣ್ಣೆಯ ನೊಂದು ಮಾಡಿತು ಕಣಿವೆ ತುಂಬುತ್ತಾ ಕತ್ತಲು. ಅಂದರೆ ಕವಿ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾರೆ. ಅವರು ಹೊರಡಬೇಕಾದ್ರೆ ಏನಾಗುತ್ತೆ, ತುಂಬ ಅಂದರೆ ಈಗ ನೀವು ಸಂಜೆ ಆಗಿಬಿಟ್ಟಿದೆ. ಸೊ ಮಳೆ ಬರುವ ಒಂದು ವಾತಾವರಣದಲ್ಲಿ ಸಂಜೆ ಆದಾಗ ಹಿಂಗೆ ಒಂದು ಫುಲ್ ಮೋಡ ಆವರಿಸಿದ ಕತ್ತಲೆಯನ್ನು ಆವರಿಸಿರುತ್ತೆ. ಆವಾಗ ಪಯಣಿಗ ಅವನು ಮನೆಗೆ ಹೋಗಬೇಕು ಯಾಕಂದರೆ ಮಳೆ ಹನಿ ಆಗ್ತಿದೆ ಮತ್ತು ಒಂದು ಮಳೆ ಬರುವ ಸಂದರ್ಭವು ಮತ್ತು ಮೋಡ ಕವಿದ ವಾತಾವರಣ ಮತ್ತು ಸುತ್ತ ಕತ್ತಲಿರೋದ್ರಿಂದ ತುಂಬ ಭಯ ಆಗ್ತಿರುತ್ತೆ ಪಯಣಿಗನಿಗೆ. ನಾನು ಹೇಗಾದರೂ ಮಾಡಿ ನನ್ನ ಮನೆಗೆ ಸೇರಬೇಕು ಅಂತ ಕಾತುರದಿಂದ ಅವರು ಹೋಗಬೇಕು ಅಂದರೆ ಬಯಲು ದಿಣ್ಣೆ ಅಂದರೆ ದಿಬ್ಬನ ಹೇರಿ ಹೋಗಬೇಕು ಅನ್ನೋ ಒಂದು ಕಾತುರದಲ್ಲಿ ಅವರು ಹೊರಡ್ತಾ ಇರ್ತಾರೆ. ಆವಾಗ ಕಾಡಿನೊಳಗೆ ನಾನೇ ಒಂಟಿ ಓಡುತ್ತಿದ್ದೀನು ಹನಿಗೆ ಬೆದರಿ ಮೋಡ ಮಿಂಚಲು ಹಾದಿ ಹಿಡಿದು ಮೆಟ್ಟಿಲೇರುವ ತಾಣಕ್ಕೆ ಏನ ನೆಡಹಿದೆ ಸುಯ್ಯಲೇನು ಏನ ನರಳಿಕೆ ಮುನುಜನೇನು ಕಾಣದೇನೋ ದಾರಿ ಹೋಗನೆ ಎಂದು ಗದರಿತು ವ್ಯಕ್ತಿಯು. ಅಂದರೆ ಕಾಡಿನಲ್ಲಿ ಪಯಣಿಗ ನಾನೇ ಹೊಂಟಿ ಅಂತ ಅವನು ಓಡ್ತಿರ್ತಾನೆ. ಆವಾಗ ಅಲ್ಲಿ ಆ ಒಂದು ಮೋಡ ಕವಿದ ವಾತಾವರಣಕ್ಕೆ ಮತ್ತು ಆ ಹನಿಗೆ ಮೋಡ ಮಿಂಚ್ತಾ ಇರುತ್ತೆ. ಆ ಒಂದು ಭಯಕ್ಕೆ ಹೆಂಗಾರು ಮಾಡಿ ನನ್ನ ಮನೆಗೆ ಬೇಗ ತಲುಪಬೇಕು ಅಂತ ಪಯಣಿಗ ಓಡ್ತಾ ಇರ್ತಾನೆ. ಆಗ ಏನೋ ಒಂದು ನರಳಿಕೆ, ಆ ಒಂದು ಓಡುವ ಸಂದರ್ಭದಲ್ಲಿ ಒಂದು ಬಂಡೆನ ಹೊರಗೆ ಮುದುಕ ಕೂತಿರ್ತಾನಲ್ವ, ಆಗ ಕಾಲು ನೀಡಿ ಕೂತಿರ್ತಾನೆ. ಆವಾಗ ಏನಾಗುತ್ತೆ, ಕಾಲು ಓಡಬೇಕಾದ್ರೆ ಅಲ್ಲಿ ಸುತ್ತ ಕತ್ತೆಲ್ಲ ಆವರಿಸುತ್ತಲ್ಲ, ಸೊ ಏನೂ ಕಾಣಲ್ಲ ಪಯಣಿಗನಿಗೆ. ಅವನು ಭಯಭೀತನಾಗಿ ಓಡ್ತಿರ್ತಾನಲ್ವ, ಆವಾಗ ಅವನ ಕಾಲಿಗೆ ತಾಗ್ಬಿಡುತ್ತೆ. ಆವಾಗ ಅವನಿಗೆ ಏನಾಗುತ್ತೆ, ನರಳಿ ಆಗ ಮುದುಕಂಗೆ ಒಂದು ನರಳಿನ ಮಾತಲ್ಲಿ ಹೇಳ್ತಾನೆ ಮುದುಕ, ಕಾಣದೇನೋ ದಾರಿ ಹೋಗ್ತಿದೆಯಲ್ಲ, ನಿನಗೆ ಕಾಣಲ್ವಾ ನಿನಗೆ ಅಂತ ಗದರುವಂತಹ ಒಂದು ನರಳಾಟದ ಧ್ವನಿ ಪಯಣಿಗನಿಗೆ ಕೇಳಿಸುತ್ತೆ. ಆವಾಗ ಎದರಿ ನಿಂತೇನು ಇಂಚು ಬೆಳಕುಳು ಮುದುಕನೊಬ್ಬನ ಕಂಡೆನಲ್ಲಿ
ಬದಿಯ ಬಂಡೆಯ ನೊರಗಿ ಕುಳಿತ ಉಸಿರು ಸಾವಿನ ಮುದುಕನ. ಆಗ ಈ ಕಾಣದೇನೋ ನೀನು ದಾರಿ ಹೋಗ್ನೆ ಅಂತ ಒಂದು ನಲ್ಲಾಟದ ಶಬ್ದ ಕೇಳಿದಾಗ ಪೈಣಿಗ ಆ ಒಂದು ಅವಾಗ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾರೆ. ಆ ಮಿಂಚು ಬೆಳಕಲ್ಲಿ ಒಬ್ಬ ಮುದುಕನ ಪಯಣಿಗ ಮುದುಕನ ನೋಡ್ತಾರೆ. ಆಗ ಅಂದರೆ ಲೈಟ್ ಆಫ್ ಥರ ಮಳೆ ಬರುವಂಥ ಸಂದರ್ಭದಲ್ಲಿ ಮಿಂಚು ಬರುತ್ತೆ ಮೋಡದಲ್ಲಿ, ನಿಮಗೆ ಗೊತ್ತಿರಬಹುದು ಆಕಾಶದಲ್ಲಿ ಬರುವಂಥದ್ದಿದು. ಸೊ ಆ ಒಂದು ಮಿಂಚಿನ ಬೆಳಕಲ್ಲಿ ಮುದುಕನ ನೋಡ್ತಾನೆ ಪಯಣಿಗ. ಆಗ ಬಂಡೆನೊಳಗೆ ಕೂತಿರ್ತಾನೆ. ಅಂದರೆ ನೀನು ಸಾಯುವಂತಹ ಒಂದು ಮುದುಕ ಬಂಡೆನೊಳಗೆ ಕೂತಿರುವಂಥದ್ದನ್ನು ಪಯಣಿಗ ನೋಡ್ತಾನೆ. ಸೊ ನೋಡೋಣ ನೆಕ್ಸ್ಟು. ಗೌಡ ಕ್ಷಮಿಸ ഇരുಳು ಕಾಣದು ಮೋಡ ಮುಸುಕಿದೆ ಕಾಡಿಗೊಬ್ಬನೇ ಮೇಳ ಹತ್ತಲು ಕಷ್ಟ ಹುದೈ ಜೊತೆಗೆ ನಿಲ್ಲುವೆನೆಂದನು. ಆಗ ಪಯಣಿಗ ಮುದುಕನಿಗೆ, ಗೌಡ ನನ್ನ ಕ್ಷಮಿಸು, ನನಗೆ ഇരുಳು, ನನಗೇನು ಕಾಣಲಿಲ್ಲ, ಫುಲ್ಲು ಮೋಡ ಮುಸುಕಿದೆ, ನಾನು ಕಾಡಿನಲ್ಲಿ ನಾನು ಒಬ್ಬನೇ, ನಾನು ಭಯಭೀತನಾಗಿದ್ದೆ, ನನಗೆ ಕಾಣಲಿಲ್ಲ, ನಿಮ್ಮ ಕಾಲು ಎಡವಿ ಬಿಡ್ತಾನಲ್ಲ, ನನಗೆ ಕಾಣಲಿಲ್ಲ, ನನಗೆ ಕ್ಷಮಿಸಿ ಅಂತ ಮುದುಕನ್ನ ಕೇಳ್ತಾನೆ. ಆಗ ಮೇಡ ಅಂದರೆ ದಿಬ್ಬ ದಿಣ್ಣೆ ಅಂತ, ದಿಬ್ಬ ಒತ್ತಲು ನಿಮಗೆ ಕಷ್ಟನಾ, ನಾನು ನಿಮಗೆ ಜೊತೆ ನಿಲ್ತೀನಿ ಅಂತ ಪಯಣಿಗ ಮುದುಕನ್ನ ಕೇಳಿದಾಗ ಮುದುಕನ ಏನು ಹೇಳ್ತಾನೆ ನೋಡೋಣ. ಮೊದಲು ಕೋಪಿಸಿ ಬಳಿಕ ನಕ್ಕನು ಮುದುಕ ಮರುಕವ ಅಳಿಯುವ ನಗೆಯ ಮುದಿಗೆ ಚಳಿಯೇ ಈರುಳೆ ಮಳೆಯೇ ಕಾಡೆ ಮೇಡೆ ನಡೆಯೋ ನೀ ಅಂತ ಹಿಂಗೆ ಹೇಳ್ತಾನೆ ನೋಡಿ ಮುದುಕ. ಮೊದಲು ಕೋಪ ಮಾಡ್ಕೊತಾನೆ, ಆಮೇಲೆ ನಗ್ತಾನೆ ಮುದುಕ. ಆಗ ಹೇಳ್ತಾನೆ ಮುದುಕ ಮರುಕುವ ಅಳಿಯುವನಗೆ, ಅವನು ಆ ಕ್ಷಣಕ್ಕೆ ನಾನು ಅವನೇನು ಮಾತಾಡಿದೆ ನಗೆಯನ್ನು ಬಿಟ್ಕೊಂಡು ನಾನು ಮುದುಕ, ನನಗೆ ಚಳಿನ ಇರುಳ ಮಳೆಯ ಅಥವಾ ಒಂದು ಕಾಡೆ ಮೇಡೆ ಭಯನ, ನೀನು ಹೋಗು, ನೀನು ನನ್ನ ದಾರಿ ನನಗೆ ಗೊತ್ತು ಅನ್ನೋ ಒಂದು ರೀತಿಯಲ್ಲಿ ಅವನು ಮುದುಕ ಪಯಣಿಗನೊಂದಿಗೆ ಈ ಥರ ವರ್ತಿಸ್ತಾನೆ. ಸೊ ನೆಕ್ಸ್ಟ್ ನೋಡೋಣ. ಹಳೆವಿನೊಳಗೂ ಮರುಕ ಬೇಡವೇ ಇಳಿಯ ಬವಣೆಗೆ ಜಡ್ಡು ಬಿದ್ದೇನೆ, ಕಳೆದ ಬಾಳಲು ದಯೆಯ ಕಾಣದೆ ಇಂದು ಕಾಳಲು ಅಳಿವೆನೆ. ಅಂದರೆ ಆಗ ಪಯಣಿಗನಿಗೆ ಅನಿಸುತ್ತೆ, ನಾನು ಹಿಂದೆಯ ಮುದುಕ ಯಾರ ಒಂದು ಸಹಾಯವನ್ನು ಜೀವನದಲ್ಲಿ ತಗೊಳ್ದೇನೆ ಎಲ್ಲ ಒಂದು ಕಷ್ಟನ ಅನುಭವಿಸಿದ್ದೀನಿ ನಾನು. ಇವಾಗ ನೀನೊಂದು ಮುರುಕದ ನನ್ನೊಂದು ಏನೋ ಒಂದು ಮುದುಕನ ಒಂದು ಭಾವನೆಯನ್ನು ನೀನು ತೋರಿ ನನಗೆ ನೀನು ಸಹಾಯ ಮಾಡೋದನ್ನ ನಿರಾಕರಿಸ್ತಾ ಇದ್ದಾನಾ ಅಂತ ಯಾರು ಅಂದ್ಕೊತಿದ್ದಾರೆ? ಪಯಣಿಗ ಮುದುಕ ಈ ಥರ ಅಂದ್ಕೊಂಡಿರ್ಬೋದಾ ಅಂತ ಅಂದ್ಕೊತಿದ್ದಾರೆ. ಹಿತವ ಮಾತುಗಳಾಡುತ್ತಾದನ ಕತಿಯ ನಿಳಿಸಿದೆ ಬೇಡವೆಂದರೂ ಜೊತೆಯೊಳೆಯುತ್ತೇನು ಹೆಜ್ಜೆ ಹೆಜ್ಜೆಗೂ ನಿಂತು ಮುದುಕನ ನಡೆಸುತ್ತಾ. ಆಗ ಕಥಾನಾಯಕ ಮುದುಕನ ಮನಸ್ಸಿಗೆ ಒಂದು ಹಿತವಾಗ ಒಂದು ಮಾತುಗಳನ್ನ ಹಾಡ್ತಾನೆ. ತನ್ನ ಕೋಪವನ್ನು ಸಮನಗೊಳಿಸ್ತಾನೆ. ಸಹಾಯವನ್ನು ಪಡೆಯಲು ನಿರಾಕರಿಸಿದರೂ ಕೂಡ ಮುದುಕನ ಕೈ ಹಿಡ್ಕೊಂಡು ಬರುವ ಪಯಣಿಗನು ಮೇಲೆ ಮುದುಕನನ್ನು ಹೃದಯನ ಕರಗುತ್ತೆ. ಆಗ ಇಲ್ಲಿ ಪಯಣಿಗನ ತಾಳ್ಮೆ ಮತ್ತು ನಾವು ಸಹಾನುಭೂತಿಯನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಮೇಡ ಹತ್ತಲು ಲಿಲ್ಲೆವಿಂತು ಗೌಡ ಕರಗಿದ್ದ ಕರವನ್ನೆಮ್ಮಿದ ಮೋಡ ಮಿಂಚಿನ ಬಾನ ಹೋಲಿತು ಎನ್ನ ಮನದ ಭಾವವು. ನಾಯಕನ ಮನಸ್ಸು ಮೇಡ ಮಿಂಚುಗಳಿಂದ ತುಂಬಿಕೊಂಡು ಆಕಾಶದಂತಾಗಿ ತಾನು ತೋರಿದ ಮನಸ್ಸೋತ ಮುದುಕನನ್ನು ಗಮನಿಸಿ ಸಂತಸ ಪಡ್ತಾನೆ. ಅಂದರೆ ಮುದುಕನ ಆ ದುರ್ಬಲತೆ ಕಂಡು ದುಃಖಿಸುವುದು ನಾವಿಲ್ಲಿ ಕಾಣ್ತೇವೆ. ಅಯ್ಯೋ ಪಾಪ ಅಂತ ಒಂದು ಭಾವುಕರಾಗುವಂತಹ ಪಯಣಿಗ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ನೋಡೋಣ. ಗಗನ ಒಳೆಯುವ ಮಿಂಚು ಮುದುಕನ ಮೊಗದಿ ಬಿಂಬಿಸಿ ತಂದು ಕಂಡೆನು, ಹೂವೆ ಕಂಬನಿ ಓನಲ ಸೂಜಿಗ ಅಳುವೆ ನೀನಿ ಮುದುಕನು. ಆಕಾಶದಲ್ಲಿ ಮಿಂಚಿನ ಒಂದು ಬೆಳಕಿನಲ್ಲಿ ವೃದ್ಧನ ಮುಖವನ್ನು ಕಾಣ್ತಾನೆ ನಾಯಕ. ವೃದ್ಧನ ಸಂತಸದ ಕಣ್ಣೀರೇ ಅಥವಾ ಚಿಂತೆಯೇ ಅಥವಾ ಭಯನ? ನಿಮ್ಮ ಮುಪ್ಪನ್ನು ನೀವು ನಿಂದಿಸುತ್ತಿದೆಯೇ ಅಥವಾ ನಿನ್ನ ಮನದ ವ್ಯಾಕುಲತೆ ಏನು? ನಿನ್ನ ನಿಶಕ್ತಿಗೆ ಕಂಬನಿ ಸುರಿಸುವೆಯಾ ಅಥವಾ ಇಲ್ಲೋ ಕೋಪನ ಅಂತೆಲ್ಲ ಪ್ರಶ್ನೆಗಳನ್ನ ಮುದುಕನಿಗೆ ಕೇಳ್ತಾನೆ. ಮುದುಕನಲ್ಲಿ ಉಂಟಾದ ಆನಂದ ಭಾಷವಾದರೆ ಅದು ಮನುಷ್ಯ ಸಂಕುಲದ ಸಹಾಯಕ್ಕೆ ನೀಡಿದ ಕಾಣಿಕೆ, ಇಲ್ಲದಿದ್ದರೆ ತಿರಸ್ಕಾರದ ವ್ಯಾಕುಲತೆ. ದುಗುಡವೇತಕ್ಕೆ ಗೌಡ ಪೇಳೈ ದಿಗಿಲು ಬಿದ್ದೆಯಾ ಮುಪ್ಪ ಅಳಿವೆಯಾ ಬಗೆಯೊಳವುದು ನೋವು ಕೋಪವೇ ನಿನ್ನ ದುರ್ಬಲತೆಗಳೇನು? ಅವಾಗ ನಾವು ನೋಡಿದಾಗೆ ನಿನಗೆ ಏನಕ್ಕೆ ನೀನು
ಹಿಂಜರಿತೀಯ ದೂಡ, ಹೇಳು, ನೀನು ಭಯ ಬಿದ್ಯಾ? ನೀನು ವಯಸ್ಸಾಯಿತು ಅಂತ ನಿನ್ನನ್ನೇ ಹಿಂಜರ್ಕೊತ ಇದೆಯಾ ನೀನು? ನಿಂಗೆ ಯಾವ ನೋವಿದೆ? ನಿನ್ನ ಕೋಪನ ಅಥವಾ ನನ್ನ ಕೈಲಿ ಏನೂ ಆಗಲ್ಲ ಅನ್ನೋ ಒಂದು ನಿನಗೆ ದುರ್ಬಲತೆಗಳಿವೆಯಾ ಅಂತ ಪಯಣಿಗ ಅಂದರೆ ಕಥಾನಾಯಕ ಕೇಳ್ತಾನೆ ಮುದುಕನ್ನ. ಸೊ ನಂತರ ನೋಡೋಣ. ಎನ್ನ ಮಾತಿಗೆ ಗೌಡನೆಂದನು ಎನ್ನ ಕರಗಳ ಮುಖಿ ಮೆಲ್ಲನೆ, ನಿನ್ನ ಈ ಬಗೆ ಮುರುಕ ತಂದಿತು ಮರೆತ ಕಂದನ ನೆನಪನು. ಸೊ ಕಥಾನಾಯಕ ಮುದುಕನ ಕೇಳ್ತಾನಲ್ವ, ನಿನಗೆ ಭಯನಾ? ನಿನಗೆ ಏನಾಯಿತು? ನೀನು ಯಾಕೆ ದುಃಖದಲ್ಲಿದ್ಯಾ? ನೀನು ದುರ್ಬಲತೆಗಳು ಇಷ್ಟೆಲ್ಲ ಒಂದು ಅನುಕಂಪದ ಒಂದು ಪ್ರೀತಿಯಿಂದ ಕೇಳಿದಾಗ ಮುದುಕನಿಗೆ ಅವನ ಕಳೆದು ಹೋದ ಮಗನ ನೆನಪಾಗುತ್ತೆ. ಆವಾಗ ಅವನ ಕಣ್ಣಲ್ಲಿ ಆನಂದ ಬಾಷ್ಪ ಅಂದರೆ ತುಂಬ ಎಮೋಷ್ನಲ್ ಆಗ್ತಾನೆ. ನಡೆದವಿಬ್ಬರು ಮೌನದಿಂದ ಅಡವಿಯೊಳಗೆ ನಾನು ಮುದುಕನು ನುಡಿಯು ತಿಳುಹಲು ಬಲ್ಲದೇನ ಮೌನ ನುಡಿದ ದುಗುಡವ. ಆಗ ಇಬ್ಬರು ಕೂಡ ಒಂದು ಮುದುಕನಲ್ಲಿ ಒಂದು ಕೋಪತಾಪವನ್ನೋದನ್ನೆಲ್ಲ ಕಮ್ಮಿ ಮಾಡಿದೆ ಆ ಪಯಣಿಗನ ಒಂದು ಅನುಕಂಪದ ಒಂದು ಪ್ರೀತಿ ವಿಶ್ವಾಸದಿಂದ ಪಯಣಿಗ ಮುದುಕನಲ್ಲಿ ಒಂದು ಎಮೋಷ್ನಲ್ ಆಗಿ ಮಾಡಿಸಿ ಮತ್ತು ನಾನಿದ್ದೀನಿ ಅನ್ನೋ ಒಂದು ಭರವಸೆಯನ್ನು ಮೂಡಿಸ್ತಾನೆ ಯಾರು? ಪಯಣಿಗ. ಆಗ ಇಬ್ಬರು ಕೂಡ ಏನೋ ಒಂದು ಏನು ಮಾತಾಡಬೇಕು ಅಂತ ತೋಚದೆ ಇಬ್ಬರು ಕೂಡ ಮನೆಯ ದಾರಿಗೆ ಅಂದರೆ ಆ ಒಂದು ದಿಣ್ಣೆಯ ಮೇಲೆ ಇಬ್ಬರು ಕೂಡ ಮೌನದಿಂದ ಹೊರಡ್ತಾರೆ. ಸೊ ಇಲ್ಲಿಗೆ ಕವಿತೆ ಮುಗಿಯಿತು. ಇದು ತುಂಬ ಚೆನ್ನಾಗಿದೆ. ಈ ಒಂದು ಕಣಿವೆಯ ಮುದುಕ ಅಂತ ಹೇಳ್ಬೋದು. ನಿಮಗೆ ನನ್ನ ಹೇಳಿದ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಇಷ್ಟ ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಿಮಗೆ ಉಪಯೋಗ ಅಂತ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ಒಂದು ಲೆಸನ್ನಿಂದ ನಿಮಗೆ ಒಂದು ಇದನ್ನಪ್ಪ ಭಾವಾರ್ಥವನ್ನು ಕೇಳುವಂಥದ್ದು. ಮತ್ತು ನೋಡಿ, ಕಾಣದೇನೋ ದಾರಿ ಹೋಗ್ತಾನೆ, ಇದೊಂದು ಮೋಸ್ಟ್ ರಿಪೀಟೆಡ್ ಇಂಪಾರ್ಟೆಂಟ್ ಕ್ವಶನ್ ಆ್ಯಕ್ಚುಲಿ. ಸೊ ಇದನ್ನು ಓದ್ಕೊಂಡಿರಿ. ಸೊ ನಿಮ್ಗೆ ಆದಷ್ಟು ನಾನು ಯಾವುದಾದ್ರು ತುಂಬ ಇಂಪಾರ್ಟೆಂಟ್ ಲೆಸನ್ಸ್ ಅಂತ ನಿಮಗೆ ಒಂದು ವಿಡಿಯೋ ಮಾಡಿ ನಾನು ಹಾಕ್ತೇನೆ. ಆ್ಯಂಡ್ ನಿಮಗೆ ಯೂಸ್ಫುಲ್ ಆಗುವಂಥ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಕನ್ನಡದ ಕವಿತೆ ಅಥವಾ ಪಠ್ಯವನ್ನು ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಾವು ಸಿಗೋಣ. Thank you so much for watching. Take care. Bye bye.